ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಬೇಕು ಎಂಬುದಕ್ಕೆ 2 ಕಾರಣಗಳನ್ನು ಕೊಡಬಯಸ್ತೇನೆ. ಮೊದಲನೇ ಕಾರಣ, ದೇವರ ವಾಕ್ಯವನ್ನು ಇಂದು ನಾವು ಕೀರ್ತನೆ 108 ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ದೇವರ ವಾಕ್ಯವನ್ನು ಯಾಕೆ ಅಧ್ಯಯನ ಮಾಡಿಕೊಳ್ಬೇಕಂತ ಹೇಳಿದ್ರೆ, ಹಳೆ ಒಡಂಬಡಿಕೆಯ ಪ್ರತಿ ಪುಸ್ತಕದಲ್ಲಿಯೂ, ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪ್ರತಿ ಅಧ್ಯಾಯದಲ್ಲಿಯೂ ಯೇಸು ಕರ್ತನ ಬಗ್ಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಅಲ್ಲಿ ಹೇಳಲಾಗಿದೆ. ಈ ಮಾತನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನದಲ್ಲಿ ಹೇಳಿರುವಂಥದ್ದನ್ನು ನಿಮಗೋಸ್ಕರವಾಗಿ ಓದಿಕೊಳ್ತೇನೆ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 5 ವರ್ಸ್ 39, ಯೋಹಾನ 5:39 ಏನಂತಿದೆ? ಶಾಸ್ತ್ರಗಳಿಂದ ಅಂತ ಹೇಳುವಾಗ ಯೇಸು ಕರ್ತನ ಕಾಲದಲ್ಲಿ ಹೊಸ ಒಡಂಬಡಿಕೆ ಇರಲಿಲ್ಲ. 27 ಪುಸ್ತಕಗಳು ಹೊಸ ಒಡಂಬಡಿಕೆಯಲ್ಲಿ ಇವೆಯಲ್ಲ, ಅವು ಇರಲಿಲ್ಲ ಯೇಸು ಕರ್ತನ ಕಾಲದಲ್ಲಿ. ಆದ ಕಾರಣ ಶಾಸ್ತ್ರಗಳು ಅಂತ ಹೇಳುವಾಗ ಅಥವಾ ದೇವರ ವಾಕ್ಯ ಅಂತ ಹೇಳುವಾಗ ಅದು ಹಳೆ ಒಡಂಬಡಿಕೆಯನ್ನೇ ಆತನು ಸೂಚಿಸಿ ಹೇಳಿದನು. ಆದ ಕಾರಣ ಈ ರೀತಿಯಾಗಿ ಅದನ್ನು ನಾವು ಓದಿಕೊಳ್ಳೋಣ. ಹಳೆ ಒಡಂಬಡಿಕೆ ಪುಸ್ತಕಗಳಿಂದ ನಿತ್ಯ ಜೀವವು ದೊರೆಯುತ್ತದೆ. ಇದು ಮೊದಲನೇ ಕಾರಣ. ಯಾಕೆ ನಾವು ದೇವರ ವಾಕ್ಯವನ್ನು ದಿನಾಲೂ ಅಧ್ಯಯನ ಮಾಡಬೇಕು? ಒಂದು, ಅದರಲ್ಲಿ ನಮಗೆ ನಿತ್ಯ ಜೀವ. 2ನೇ ಕಾರಣ, ದೊರೆಯುತ್ತದೆ ಎಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸ್ತಿರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ವಾವ್! 2ನೇ ಕಾರಣ, ಪ್ರತಿ ಅಧ್ಯಾಯ ಯೇಸು ಕ್ರಿಸ್ತನ ಬಗ್ಗೆ ಇದೆ ಮತ್ತು ಪ್ರತಿ ಅಧ್ಯಾಯದಲ್ಲಿ ನಮಗೆ ನಿತ್ಯ ಜೀವ ಲಭ್ಯವಿದೆ ಅಂತ ಹೇಳ್ಬೋದು. ಪ್ರತಿ ಅಧ್ಯಾಯ ಅನ್ನೋಕ್ಕಿಂತಲೂ ಹಳೆ ಒಡಂಬಡಿಕೆಯ 39 ಪ್ರತಿ ಪುಸ್ತಕದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಇದೆ. ಪ್ರತಿ ಪುಸ್ತಕದಲ್ಲಿ ನಿತ್ಯ ಜೀವ ನಮಗೆ ಲಭ್ಯವಾಗಿದೆ. ಈ 2 ಕಾರಣ ಸಾಕಲ್ವಾ? ಯಾಕೆ ನಾವು ದಿನಾಲು ಬೈಬಲ್ ಸ್ಟಡಿ ಮಾಡಬೇಕು, ದೇವರ ವಾಕ್ಯವನ್ನು ವ್ಯವಹರಿಸಬೇಕು, ಅದನ್ನು ನೋಡಿಕೊಳ್ಬೇಕು, ಅದನ್ನು ಅಧ್ಯಯನ ಮಾಡಬೇಕು, ಅದನ್ನು ಓದಬೇಕು, ಅದನ್ನು ಓದ್ಬಿಟ್ಟು ಎಲ್ಲಿ ನಿಲ್ಲಿಸಬೇಕು ಅಲ್ಲಿ ನಿಲ್ಲಿಸಬೇಕು, ಎಲ್ಲಿ ನಾವು ಯೋಚಿಸಬೇಕು ಅಲ್ಲಿ ಯೋಚಿಸಬೇಕು, ಎಲ್ಲಿ ಅದನ್ನು ಒತ್ತಿ ಹೇಳಬೇಕು ಅದನ್ನು ಒತ್ತಿ ಹೇಳಬೇಕು, ಎಲ್ಲಿ ಪುನರಾವರ್ತಿಸಬೇಕು ಅದನ್ನು ಪುನರಾವರ್ತಿಸಬೇಕು, ಎಲ್ಲಿ ಕಂಪೇರ್ ಮಾಡಬೇಕು, ಹೋಲಿಕೆ ಮಾಡಬೇಕು ಹೊಸ ಒಡಂಬಡಿಕೆ ಪುಸ್ತಕಗಳೊಂದಿಗೆ ಅಲ್ಲಿ ನಾವು ಹೋಲಿಕೆ ಮಾಡಬೇಕು. ಎಲ್ಲಿ ನಾವು ಹಳೆ ಒಡಂಬಡಿಕೆ ಪುಸ್ತಕಗಳೊಂದಿಗೇ ನಾವು ಇದನ್ನು ಹೋಲಿಕೆ ಮಾಡಬೇಕು, ಆ ರೀತಿಯಾಗಿ ಹೋಲಿಕೆ ಮಾಡಿ ಅಧ್ಯಯನ ಮಾಡಿಕೊಳ್ಬೇಕು. ಅಂಥವರು ಧನ್ಯರು. ವಿಶೇಷವಾಗಿ ನಾವು ಇದನ್ನು ನಮ್ಮ ಮಕ್ಕಳಿಗೆ ಇದನ್ನು ನಾವು ಹೇಳ್ಕೊಳ್ಬೇಕು ಮತ್ತು ಇತರರಿಗೂ ನಾವು ಹೇಳಬೇಕ್ರಿ. ಯಾಕೆ? ದೇವರ ಆಜ್ಞೆ. ಅದಕ್ಕಿಂತಲೂ ಇನ್ನೇನು? ದೇವರ ಆಜ್ಞೆ ಕೊಟ್ಟಿದ್ದಾನಂದರೆ ಸಾಕು, ಬೇರೆ ಕಾರಣಗಳೇ ಬೇಕಾಗಿಲ್ಲ. ಹಾಗಾದರೆ 3 ಕಾರಣಗಳನ್ನು ನಾವು ನೋಡಿಕೊಂಡಿದ್ವಿ ಯಾಕೆ ನಾವು ದೇವರ ವಾಕ್ಯವನ್ನು ದಿನಾಲೂ ಅಧ್ಯಯನ ಮಾಡಬೇಕು. ಮೊದಲನೇದು ದೇವರ ಆಜ್ಞೆ. ಇಟ್ಸ್ ಅ ಕಮ್ಯಾಂಡ್ ಆಫ್ ಗಾಡ್ ಟು ಸ್ಟಡಿ ಗಾಡ್ಸ್ ವರ್ಡ್. 2ನೇ ಕಾರಣ, ಕ್ರಿಸ್ತನ ಬಗ್ಗೆ ಸಾಕ್ಷಿ. ಪ್ರತಿ ಪುಸ್ತಕ ಹಳೆ ಒಡಂಬಡಿಕೆಯಲ್ಲಿ ಪ್ರತಿ ಅಧ್ಯಾಯ ಕ್ರಿಸ್ತನ ಬಗ್ಗೆ ಸಾಕ್ಷಿ ಕೊಡುವಂಥದ್ದು. ಅದಕ್ಕೆ ನಾವು ಅಧ್ಯಯನ ಮಾಡಬೇಕು.
ಮೂರನೇದು, ಪ್ರತಿ ಪುಸ್ತಕಗಳಿಂದ, ಹಳೆ ಒಡಂಬಡಿಕೆ ಪುಸ್ತಕಗಳೇ ಆಗಿರ್ಬೋದು, ಹೊಸ ಒಡಂಬಡಿಕೆ ಪುಸ್ತಕಗಳೇ ಆಗಿರ್ಬೋದು, ವಿಶೇಷವಾಗಿ ಸದ್ಯಕ್ಕೆ ನಾವು ಹಳೆ ಒಡಂಬಡಿಕೆ ಪುಸ್ತಕಗಳನ್ನು ಅಧ್ಯಯನ ಮಾಡಿಕೊಳ್ತಾ ಇರೋದರಿಂದ ನಾನು ಈ ರೀತಿಯಾಗಿ ಹೇಳ್ತೀನಿ, ಅವುಗಳಿಂದ ನಿತ್ಯ ಜೀವ, ಇವುಗಳಿಂದ ನಿತ್ಯ ಜೀವ. ನಿತ್ಯ ಜೀವ ಅಂತ ಹೇಳಿದ ತಕ್ಷಣ ಹೌದು, ಒಂದು ಅರ್ಥ, ಅಕ್ಷರಿಕ ಅರ್ಥ ನಿತ್ಯ ಜೀವ ಅಂದರೆ ಸದಾಕಾಲದ ಜೀವನ. ಅಕ್ಷರಿಕ ಅರ್ಥ ಅಷ್ಟೇ ಅಲ್ಲ, ನಿತ್ಯ ಜೀವದ ಆತ್ಮಿಕ ಅರ್ಥ ನನಗೆ ಭಾಳ ಇಂಟ್ರೆಸ್ಟು, ನನಗಿಷ್ಟ. ಯಾಕಂತೇಳಿದರೆ ನಿತ್ಯವಾಗಿ ಜೀವಿಸುವಂಥದ್ದು, ನಿತ್ಯವಾಗಿ ಜೀವಿಸುವವರು ಯಾರು? ದೇವರು. ಹಾಗಾದರೆ ನಿತ್ಯವಾಗಿ ಜೀವಿಸುವಾತನಲ್ಲಿ ಇರುವಂಥ ಜೀವವೇ ನಿತ್ಯ ಜೀವ. ಅದು ಪರಿಶುದ್ಧ ಜೀವ, ಅದು ಪ್ರೀತಿಯ ಜೀವ, ಅದು ತಾಳ್ಮೆಯ ಜೀವ, ಅದು ನೀತಿಯ ಜೀವ, ಅದು ಭಕ್ತಿಯ ಜೀವ. ಸರಿ, ಮುಂದುವರಿಸೋಣ. ಕೀರ್ತನೆ 108ನೇ ಅಧ್ಯಾಯ. ಕೀರ್ತನೆ 108 ದಾವೀದನ ಕೀರ್ತನೆ. ಏನಂತಿದೆ ನೋಡೋಣ ಬನ್ನಿರಿ. ಮೊದಲನೇ ವಚನ, ದೇವರೇ ನನ್ನ ಹೃದಯವು ಸ್ಥಿರವಾಗಿದೆ. ವಾವ್! ದಾವೀದನು ಸಾಮಾನ್ಯವಾಗಿ ಕೀರ್ತನೆಗಳನ್ನು ಬರೆಯುವಾಗ ದೇವರೇ ರಕ್ಷಿಸು ಎಂಬುದಾಗಿ, ಅಥವಾ ಕೀರ್ತನೆ 53ರಲ್ಲಿ ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ, ಅಥವಾ 55ನೇ ಕೀರ್ತನೆ ದೇವರೇ ನನ್ನ ಮೊರೆಯನ್ನು ಲಾಲಿಸು ಎಂಬುದಾಗಿ, ಅಥವಾ 54ನೇ ಕೀರ್ತನೆ ದೇವರೇ ನಿನ್ನ ನಾಮ ಮಹತ್ತಿನಿಂದ ನನ್ನನ್ನು ರಕ್ಷಿಸು ಎಂಬುದಾಗಿ ಒಂದೊಂದು ಕೀರ್ತನೆಗಳಲ್ಲಿಯೂ ಕಾಪಾಡು, ಸಹಾಯ ಮಾಡು, ರಕ್ಷಿಸು ಹೀಗೆಲ್ಲ ಬರೆದಂಥ ದಾವೀದನು ಕೀರ್ತನೆ 108ನೇ ಅಧ್ಯಾಯದಲ್ಲಿ ದೇವರೇ ನನ್ನ ಹೃದಯವು ಸ್ಥಿರವಾಗಿದೆ. ಬೇರೆ ಕೀರ್ತನೆಗಳನ್ನು ಬರೆಯುವಾಗ ದಾವೀದನ ಒಂದು ಹೃದಯ ಸ್ಥಿರವಾಗಿ ಇರಲಿಲ್ಲ ಅಂತ ಅನಿಸಿತ್ತು. ಯಾಕಂದರೆ ಕಾಪಾಡು, ನಾನು ದುಃಖದಲ್ಲಿದ್ದೇನೆ, ನಾನು ಕಷ್ಟದಲ್ಲಿದ್ದೇನೆ, ನಾನು ನಿನಗೆ ಮೊರೆ ಇಡ್ತಿದ್ದೇನೆ, ಆಪತ್ತಿನಲ್ಲಿದ್ದೇನೆ, ಕುಗ್ಗಿ ಹೋಗಿದ್ದೇನೆ, ಬಾಧಿಸಲ್ಪಟ್ಟಿದ್ದೇನೆ ಎಂಬುದಾಗೆಲ್ಲ ಹೇಳುವಂಥ ದಾವೀದನು ಈಗ ಭಾಳ ಒಳ್ಳೆಯ ಒಂದು ಮಾತನ್ನು ಹೇಳಿದ್ದಾನೆ. ಅದೇನಂತ ಹೇಳಿದರೆ, ದೇವರೇ ನನ್ನ ಹೃದಯವು ಸ್ಥಿರವಾಗಿದೆ. ಸ್ಥಿರವಾಗಿದ್ದಾಗ ಅದನ್ನು ಯಾವ ರೀತಿಯಾಗಿ ದಾವೀದನು ಪ್ರಕಟಿಸ್ತಾನೆ ಅಂತ ಹೇಳ್ಬಿಟ್ಟು ನೋಡುವಾಗ, ನಾನು ಬಾರಿಸುತ್ತಾ ಹಾಡುವೆನು. ಹಾಡು ಆತ್ಮಿಕ ಜೀವನದ ಒಂದು ಪ್ರಾಮುಖ್ಯ ಪಾತ್ರವಾಗಿದೆ. ಯಾಕಂತೇಳಿದರೆ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಭಕ್ತನಾದ ಪೌಲನು ಹೇಳಿದಂಥ ಮಾತು ಏನಿದೆ ಅಂತ ನಾವು ನೋಡೋಣ ಬನ್ನಿರಿ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ಹಾಡು ಅಂತ ಹೇಳಿದಾಗ ನನಗೆ ಆ ವಾಕ್ಯ ನೆನಪಾಯಿತು. ಮೊದಲನೇ ಕೊರಿಂಥ 14ನೇ ಅಧ್ಯಾಯ ಮತ್ತು 15ನೇ ವಚನ. 1 Corinthians chapter 14 verse 15. ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಆತ್ಮ ಪ್ರಾರ್ಥನೆ, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು, ಬುದ್ಧಿ ಪ್ರಾರ್ಥನೆ. ಎರಡು ಕೂಡ ಬೇಕು, ಎರಡು ಕೂಡ ಅಂಗೀಕೃತ, ಅಕ್ಸೆಪ್ಟೆಡ್. ಎರಡನೇ ಭಾಗ, ಮೊದಲನೇ ಕೊರಿಂಥ 14:15. ಆತ್ಮದಿಂದ ಹಾಡುವೆನು, ಆತ್ಮ ಹಾಡು, ಬುದ್ಧಿಯಿಂದಲೂ ಹಾಡುವೆನು, ಬುದ್ಧಿ ಹಾಡು. ಎರಡೂ ಕೂಡ ಅಂಗೀಕೃತ ದೇವರಿಗೆ. ಗಾಡ್ ಅಕ್ಸೆಪ್ಟ್ಸ್ ಬೋತ್. ಆದ ಕಾರಣ ನಾವು ಹಾಡಿನಲ್ಲಿ ಎರಡು ವಿಧ ಅಂತ ನೋಡಿದ್ವಿ. ಆತ್ಮದಲ್ಲಿ ಹಾಡು, ಬುದ್ಧಿಯಿಂದಲೂ ಹಾಡು. ದೇವರೇ ನನ್ನ ಹೃದಯವು ಸ್ಥಿರವಾಗಿದೆ, ನಾನು ಬಾರಿಸುತ್ತಾ ಹಾಡುವೆನು. ನನ್ನ ಅಂತರಂಗವೂ ಸಹ. ಹಾಗಾದರೆ ಬಾರಿಸ್ತಾ ಹಾಡುವಾಗ ಬುದ್ಧಿ ಬೇಕು, ಅಂತರಂಗದಿಂದ ಹಾಡುವಾಗ ಆತ್ಮ ಬೇಕು. ಆತ್ಮದ ಹಾಡು, ಬುದ್ಧಿಯ ಹಾಡು ಎರಡೂ ಕೂಡ ಇಲ್ಲಿ ನೋಡ್ತೇವೆ.
ಆ ರೀತಿಯಾಗಿ ಹೇಳಿಬಿಟ್ಟು ದಾವೀದನು 3ನೇ ವಚನದಲ್ಲಿ, ಕೀರ್ತನೆಗಳು 108 3ನೇ ವಚನ, ಯೆಹೋವನೇ, ಜನಾಂಗಗಳಲ್ಲಿ ನಿನ್ನನ್ನು ಸ್ತುತಿಸುವೆನು. ಜನಾಂಗಗಳಲ್ಲಿ ನಿನ್ನನ್ನು ಸಾರುವೆನು ಅಂತ ಹೇಳಿದರೆ ಅದು ಒಂದು ರೀತಿಯಿಂದ ಸ್ವಾರ್ಥೀಕರಣ ಆಗ್ತಿತ್ತು, ಎವಾಂಜಲಿಸಮ್. ಯಾಕಂದರೆ ದೇಶಗಳಲ್ಲಿ ದೇವ್ರ ಬಗ್ಗೆ ಹೇಳಬೇಕಂತ ನಾವು ಬಯಸ್ತೇವೆ. ಮಹಾ ಆದೇಶ ಕೂಡ ಆ ರೀತಿಯಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಹೋಗಿರಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅಥವಾ ಅದಕ್ಕಿಂತ ಮುಂಚೆ ಮಾರ್ಕ 16ರಲ್ಲಿ ನೀವು ಎಲ್ಲ ದೇಶಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ಸರ್ವಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ. ಆದರೆ ಇಲ್ಲಿ ದಾವೀದನ ಒಂದು ಆಶೆ ಏನಂತ ಹೇಳಿದ್ರೆ, ಜನಾಂಗಗಳಲ್ಲಿ ನಿನ್ನನ್ನು ಸ್ತುತಿಸುವೆನು. ವಾವ್! ಯಾಕಂದರೆ ಸುವಾರ್ತೀಕರಣ ಮಾಡದಂಥದ್ದು ಸ್ತುತೀಕರಣ ಮಾಡುವಂಥದ್ದಾಗಿದೆ. ಎರಡು ಪ್ರಾಮುಖ್ಯ. ನಾನು ಸುವಾರ್ತೆ ಸಾರಬಾರ್ದು ಅಂತ ಹೇಳಿಲ್ಲ, ಯಾಕಂದರೆ ದೇವರು ಭಾಳ ಸ್ಪಷ್ಟವಾಗಿ ಅದನ್ನು ಹೇಳಿದ್ದಾರೆ, ಮಹಾ ಆದೇಶ. ಆದರೆ ನಾವು ಇಂದು ಕೀರ್ತನೆ 108ರಲ್ಲಿ ಇರೋದರಿಂದ ಆ ಮಾತನ್ನು ನಾನು ಹೇಳ್ತೀನಿ. ಅದೇನೆಂದರೆ, ಸ್ತುತಿಯ ಮೂಲಕವಾಗಿ ಸುವಾರ್ತೀಕರಣ. ಇದು ದಾವೀದನ ಒಂದು ಶೈಲಿ, ದಾವೀದನ ಒಂದು ರೀತಿ ವಿಧಾನ. ಜನಾಂಗಗಳಲ್ಲಿ ನಿನ್ನನ್ನು ಸ್ತುತಿಸುವೆನು 3ನೇ ವಚನ, ಸರ್ವ ದೇಶದವರೊಳಗೆ ನಿನ್ನನ್ನು ಕೊಂಡಾಡುವೆನು. ಅದನ್ನೇ ಮತ್ತೆ ಬೇರೆ ರೀತಿಯಿಂದ ಹೇಳ್ತಾನೆ. ಇಬ್ರಿಯ ಪದ್ಯ ಏನು ಮಾಡ್ತಂದರೆ, ಒಂದು ಮಾತನ್ನು ಒಂದು ಸಾಲಿನಲ್ಲಿ ಹೇಳಿಬಿಟ್ಟು ಮತ್ತೆ ಅದನ್ನೇ ಬೇರೆ ರೀತಿಯಿಂದ ರಿಪೀಟ್ ಮಾಡೋದು. ಎರಡೂ ಒಂದೇ. ಒಂದು ಸಾಲಿನಲ್ಲಿ ಹೇಳಿಬಿಟ್ಟು ಮತ್ತು ಇನ್ನೊಂದು ಸಾಲಿನಲ್ಲಿ ಅದನ್ನೇ ಸ್ವಲ್ಪ ಬೇರೆ ರೀತಿಯಿಂದ ಹೇಳುವಂಥ ಒಂದು ಶೈಲಿ ಈ ಒಂದು ಇಬ್ರಿಯ ಪದ್ಯ ಶೈಲಿ. ಅದನ್ನು ಪ್ಯಾರಲಲಿಸಮ್ ಎಂಬುದಾಗಿ ಹೇಳ್ತಾರೆ. ಸಮಾನ ರೇಖೆಗಳ ಒಂದು ಶೈಲಿ ಪದ್ಯದಲ್ಲಿ. 4ನೇ ವಚನ, ಕೀರ್ತನೆ 108:4, ಯಾಕೆಂದರೆ ನಿನ್ನ ಕೃಪೆಯು, ನೋಡ್ರಿ, ಯೇಸು ಕ್ರಿಸ್ತನ ಚಿತ್ರ ಬಂತು, ಯೇಸು ಕ್ರಿಸ್ತನ ಕೃಪೆ ಬಂತು. ಅದು ಇನ್ನೊಂದು ಸಾರಿ ನೋಡ್ಬಿಡೋಣ ಆ ಕೃಪೆ ಬಗ್ಗೆ ಇರುವಂಥ ಒಂದು ಮಾತು. ಅದೇನೆಂದರೆ, ಯೋಹಾನ 1 ಮತ್ತು 17ನೇ ವಚನದಲ್ಲಿ ಈ ಕೃಪೆ ಬಗ್ಗೆ ಒಂದು ಮಾತಿದೆ. ಅದು ಸ್ವಲ್ಪ ವ್ಯತ್ಯಾಸ ಇದೆ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು. ಆದರೆ ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಕೊಡಲ್ಪಡಲಿಲ್ಲ, ಬಂದವು. ಧರ್ಮಶಾಸ್ತ್ರ ಕೊಡಲ್ಪಟ್ಟಿತು, ಕೃಪಾ ಸತ್ಯ ಬಂದವು, ಆತನೊಂದಿಗೆ ಬಂದವು. ಸರಿ, ಕ್ರಿಸ್ತನ ಕೃಪೆ ಬಗ್ಗೆ 4ನೇ ವಚನದಲ್ಲಿ ನೋಡ್ತೇವೆ. ನಿನ್ನ ಸತ್ಯತೆಯು, ಕೃಪೆ ಸತ್ಯ ಅಂತಿದೆಲ್ಲ, ಇಲ್ಲಿ ಸತ್ಯತೆ ಅಂತಿದೆ. ಹೌದು, ನಂಬಿಗಸ್ತಿಕೆ ಒಂದೇ ರೂಟು. ಮುಗಿಲನ್ನು ನಿಲುಕುತ್ತದೆ ದೇವರೇ. 5ನೇ ವಚನ, ಮೇಲನ ಲೋಕಗಳಲ್ಲಿ ನಿನ್ನ ಪ್ರಭಾವವು ಮೆರೆಯಲಿ. ಹರ್ಷಿಸ್ತಾ ಇದ್ದಾನೆ, ಹಾರಿಸುತ್ತಿದ್ದಾನೆ. ಭೂಮಂಡಲದ ಮೇಲೆಲ್ಲ ನಿನ್ನ ಮಹತ್ವವು ಹಬ್ಬಲಿ. ನಿನ್ನ ಪ್ರಿಯರಾದ ನಮ್ಮ ಮೊರೆಯನ್ನು ಲಾಲಿಸಿ ರಕ್ಷಿಸು. ಮತ್ತೆ ರಕ್ಷಣೆ ಅಂತ ಪದ ಬಂದುಬಿಡ್ತಿಲ್ಲಿ. ರಕ್ಷಣೆ ಎಂಬ ಪದಕ್ಕೆ ಅರ್ಥಗಳು ಭಾಳ ಇದೆ. ಸಹಾಯ, ಬೆಂಬಲ, ಆಧಾರ, ಒದಗುವಿಕೆ ಮತ್ತು ಮೆಚ್ಚುಗೆ ಮತ್ತು ದಯೆ ಮತ್ತು ಇನ್ನೊಂದು ಸಮೃದ್ಧಿ, ಆರೋಗ್ಯ, ಸುಭದ್ರತೆ, ಇವೆಲ್ಲವೂ ಕೂಡ ರಕ್ಷಣೆ, ರಕ್ಷಕ ಎಂಬ ಪದದ ಯಶುವ ಎಂಬ ಮೂಲ ಪದದಿಂದ
ಮೂಲ ಬೇರಿಂದ ಬರುವಂಥ ಈ ಪದ. ನಿನ್ನ ಭುಜಬಲದಿಂದ ನಮ್ಮನ್ನು ಜಯಗೊಳಿಸು. ಹೌದು, ಜಯ ಕೂಡ ಇನ್ನೊಂದು ಅರ್ಥ ಈ ರಕ್ಷಣೆ ಎಂಬ ಪದದ ಅರ್ಥದ ಬಗ್ಗೆ. ದಾವೀದನು ಒಂದು 9 ಊರುಗಳ ಹೆಸರನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಜಯಘೋಷ ಮಾಡುವೆನು ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಅಂತ ಹೇಳಿದ್ರೆ ಶೆಖೇಮ್ನಲ್ಲಿ, ಸುಕೋತ್ನಲ್ಲಿ, ಗಿಲ್ಯಾದ್, ಮನಸೆ, ಎಫ್ರಾಯಿಮ್ ಮತ್ತು ಯೆಹೂದ ಕುಲ, ಮೋವಾಬ್, ಎದೋಮ್ ಮತ್ತು ಫಿಲಿಸ್ಟಿಯದ ಕಡೆ, ಇವೆಲ್ಲ ಕಡೆಗಳಲ್ಲಿ ಜಯಘೋಷ ಆಗಬೇಕು. ಇನ್ನೊಂದು ರೀತಿಯಿಂದ ಸಿಂಪಲಾಗಿ ಹೇಳಬೇಕಾದರೆ ಭೂಲೋಕದ ಎಲ್ಲ ಕಡೆಗಳಲ್ಲಿ ದೇವರ ಜಯವನ್ನು, ದೇವರನ್ನು ಕೊಂಡಾಡಬೇಕು. ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಿದ್ನಲ್ವ, ಜನಾಂಗಗಳಲ್ಲಿ ನಿನ್ನನ್ನು ಸ್ತುತಿಸುವೆನು, ಕೊಂಡಾಡುವೆನು ಅಂತ ಹೇಳ್ಬಿಟ್ಟು. ಹಾಗೆ 11ನೇ ವಚನ, ಕೀರ್ತನೆ 108:11. ದೇವರೇ, ನೀನು ನಮ್ಮ ಸೈನ್ಯಗಳ ಸಂಗಡ ಬರಲಿಲ್ಲವಲ್ಲ. ದೇವರೇ ನಮ್ಮನ್ನು ಕೈಬಿಟ್ಟಿಯಾ. ಡೌಟ್ ಬಂದಾಗ ಮತ್ತೆ ಹೀಗೆ ಪ್ರೇಯರ್ ಮಾಡ್ತಾನೆ. ಚೆನ್ನಾಗಿ ಕೊಂಡಾಡ್ತೇನೆ ಅಂತ ಹೇಳ್ತಿರ್ತಾನೆ, ಇದ್ದಕ್ಕಿದ್ದ ಹಾಗೆ ಅವನಿಗೇನಾದರೂ ಡೌಟು, ಸಂದೇಹ, ದುಃಖ ಬಂದರೆ ಅದನ್ನು ಕೂಡ ದೇವರ ಹತ್ರ ಹಂಚಿಕೊಳ್ತಾನೆ. ಅದು ಪ್ರಾರ್ಥನೆ, ಅದು ಯಥಾರ್ಥತೆ, ಅದು ಪ್ರಾಮಾಣಿಕತೆ. ಹೌದು, ಮನಸ್ಸು ಅಲ್ಲಿ ಇರ್ತದೆ. ಸ್ಟಾರ್ಟಿಂಗ್ನಲ್ಲಿ ಹೇಳ್ದ ನನ್ನ ಹೃದಯವು ಸ್ಥಿರವಾಗಿದೆ ಅಂತ. ಆದರೆ ಅಷ್ಟರೊಳಗೆ ಸ್ವಲ್ಪ ಸ್ಥಿರವಾಗಿ ಸ್ಟಾರ್ಟ್ ಆಗಿ ಬೇರೆ ಕಡೆ ಮನಸ್ಸು ಹೋಗಿದ್ರೆ ಪರವಾಗಿಲ್ಲ. ದೇವರು ಅದರ ಬಗ್ಗೆ ಕೋಪ ಮಾಡ್ಕೊಳ್ಳೋದಿಲ್ಲ. ಮನುಷ್ಯರು ಕೋಪ ಮಾಡ್ಕೊಬೋದು. ಏನು ಸ್ಥಿರವಾಗಿದೆ ಅಂತ ಹೇಳ್ಬಿಟ್ಟು ಈಗ ಯಾಕೆ ದೇವರೇ ನನ್ನ ಸಂಗಡ ಬರಲಿಲ್ಲ, ಕೈ ಬಿಟ್ಟಿದ್ಯಾ ಅಂತ, ಸ್ಥಿರ ಇಲ್ಲಲ್ಲ ನಿನ್ನ ಹೃದಯ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ದೇವರು ತಿಳ್ಕೊಳ್ಳಲ್ಲ. ಯಾಕಂದರೆ ಯಥಾರ್ಥ ಮನಸ್ಸು, ನಿನ್ನ ಮನಸ್ಸು ಹೇಗಿದೆಯೋ ಹಾಗೆ ಮಾತಾಡ್ಬಿಡ್ರಿ ನನ್ನ ಹತ್ರ ಅಂತ ದೇವರು ಅಪೇಕ್ಷೆ ಪಡ್ತಾನೆ, ಇಷ್ಟಪಡ್ತಾನೆ. 12ನೇ ವಚನದಲ್ಲಿ ಮನುಷ್ಯರ ಸಹಾಯವು ವ್ಯರ್ಥ. ಆ ರೀತಿಯಾಗಿ ಹೇಳಿಬಿಟ್ಟು 12ನೇ ವಚನದಲ್ಲಿ ಕೀರ್ತನೆ 108:13 ಈ ರೀತಿಯಾಗಿ ಮುಗಿಸ್ತಾನೆ. ಅದೇನೆಂದರೆ, ದೇವರಿಂದ ಶೂರ ಕೃತ್ಯಗಳನ್ನು ನಡೆಸುವೆವು. ಹೌದು, ವೈರಿಗಳ ಮೇಲೆ ಜಯ ಕೊಡುವ ಆತನು ದೇವರೇ. ಕೀರ್ತನೆ 108ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.